ಈ ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ರೋಮಾಪುರದವರೆಗೆ 12ನೇ ಸಂಧಿ 8ನೇ ವಚನ. ತಂದೆಯ ಶಿಕ್ಷಣಕ್ಕೆ ಜ್ಞಾನಿಗಳು ಅರಿಯುವುದು. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಚನ. ನನ್ನ ಮನೆಯೇ ಯೆಹೋವನ ಕೊಂಡಾಡು. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ. ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ಕೀರ್ತನೆಗಳು 66ನೇ ಸಂಧಿ 5ನೇ ವಚನ. ತಿಳುವಳಿಕೆಯನ್ನು ಪ್ರೀತಿಸುವವರು ಶಿಕ್ಷಣವನ್ನು ಪ್ರೀತಿಸುತ್ತಾರೆ. ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ.